ಕಳೆದ 2 ತಿಂಗಳಿಂದ ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕುಡುಮಲೈ ಗಣೇಶನ ದೇವಸ್ಥಾನ ಭೇಟಿ ಮಾಡಿ ಈ ರಾಜ್ಯದ ಎಲ್ಲ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆದಾಗಿ ಬೇಡಿಕೆ ಹೋಗೋಣ ಅಂತ ಹೇಳಿ 3 ಉಪಚುನಾವಣೆ ನಡೆದು ಅದಾದ ನಂತರ ಹೋಗೋಣ ಅಂತ ಹೇಳಿ ನಾವೆಲ್ಲ ಇವತ್ತು ಹೆಸರು ಹೇಳ್ಬಿಡ್ತೀವಿ. ಮಾಜಿ ಸಚಿವರಾದಂತ ಸನ್ಮಾನ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು, ಬಿಸಿ ಪಾಟೀಲ್ ಮತ್ತು ಅರ್ತಾಳ್ ಹಾಲಪ್ಪ, ಇನ್ನ ಮಾಜಿ ಶಾಸಕರಂತ ಸಂಪಂಗಿ ಅವರೇ, ಚಂದ್ರಣ್ಣ ಅವರೇ, ನಮ್ಮ ರೂಪಾಲಿ ನಾಯಕ್ ಅವರೇ, ತಿಳ್ಳಿ ಮುನಿಸ್ವಾಮಣ್ಣ ಅವರೇ, ಬಂಗಾರ ವಾಣಿಸವರೇ, ವೆಂಕಟಮುನಿಯಪ್ಪನವರೇ, ನಮ್ಮ ಬಸವರಾಜ ಕನಿಕಿರಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಹೇಳ್ತೀನಿ ಸುನೀಲ್ ಅಡ್ಕೋ ಪೂಜಾರಿ ಬ್ಯಾಡಗಿರಿ ಪಕ್ಷಣ್ಣ ಮತ್ತು ಮಾಡುವ ಮಾತಾಡ್ತಾ ಅಂತ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಿ ಉಳಿದಂತೆ ನಮ್ಮ ಮಾಜಿ ಅದಕ್ಕೆ ಯತ್ನಾಳ್ ಅವ್ರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ನಿಮ್ ವಿರುದ್ಧ ಹೇಳಿದ್ದಾರೆ. ಲಪುಟ್ ನನ್ನ ಮಕ್ಕಳ ಬಗ್ಗೆ ನಾನು ಕೇಳ್ಬೇಡಿ ಅಂತ. ನಾನು ಹೇಳ್ತೀನಿ, ಬಹಳ ಒಳ್ಳೆ ಮಾತು ಹೇಳಿದ್ದೆ. ಇನ್ನು ಮುಂದೆ ಇದೇ ರೀತಿ ಅಗರ್ವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ. ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಉರಿಯಲ್ಲ. ನೀನು ಮುಖೋಡ ಹಾಕಿದೀಯ, ಗೋಮುಖ ವ್ಯಾಘ್ರ. ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯಾರ ಕೂಟ ಮಾಡಿದ್ದಿಲ್ಲ, ಟಿಪ್ಪು ಕಟ್ಟಿ ಹಿಡ್ಕೊಂಡು ಓಡಿದ್ದಿಲ್ಲ. ಈ ಸ್ವಯಂ ಘೋಷಿತ ಹಿಂದೂ ಉರಿ ಅಂತ ಹೇಳ್ಕೊಂತೀಯಲ್ಲ, ನಾಚಿಕೆ ಆಗುತ್ತೆ ನಿನಗೆ ಮಾನ ಮರೆದಿದ್ರೆ ನೀನು ಮುಂದೆ ಬಾಯಿ ಬಿಚ್ಚಿದೆ. ನಾವು ಹಳ್ಳಿಯಾಗಿರು, ನಾವು ನಾಟಿ, ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಲ್ಲ ಕೊಡ್ತೀನಿ. ಧನ್ಯವಾದ. ಹಣ ಮರಿತ ಅವನ ನಾವು ರಾಜ್ಯ ಜನರಿಗೆ ಗೊತ್ತಾಗುತ್ತೆ ಉಳಿದಂತ ಮಾಡಬೇಕು. ಕಳೆದ 2 ತಿಂಗಳಿಂದ ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕುಡುಮಲೈ ಗಣೇಶನ ದೇವಸ್ಥಾನ ಭೇಟಿ ಮಾಡಿ ಈ ರಾಜ್ಯದ ಎಲ್ಲ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆದಾಗಿ ಬೇಡಿಕೆ ಹೋಗೋಣ ಅಂತ ಹೇಳಿ 3 ಉಪಚುನಾವಣೆ ನಡೆದು ಅದಾದ ನಂತರ ಹೋಗೋಣ ಅಂತ ಹೇಳಿ ನಾವೆಲ್ಲ ಇವತ್ತು ಹೆಸರು ಹೇಳ್ಬಿಡ್ತೀವಿ. ಮಾಜಿ ಸಚಿವರಾದಂತ ಸನ್ಮಾನ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು, ಬಿಸಿ ಪಾಟೀಲ್ ಮತ್ತು ಅರ್ತಾಳ್ ಹಾಲಪ್ಪ, ಇನ್ನ ಮಾಜಿ ಶಾಸಕರಂತ ಸಂಪಂಗಿ ಅವರೇ, ಚಂದ್ರಣ್ಣ ಅವರೇ, ನಮ್ಮ ರೂಪಾಲಿ ನಾಯಕ್ ಅವರೇ, ತಿಳ್ಳಿ ಮುನಿಸ್ವಾಮಣ್ಣ ಅವರೇ, ಬಂಗಾರ ವಾಣಿಸವರೇ, ವೆಂಕಟಮುನಿಯಪ್ಪನವರೇ, ನಮ್ಮ ಬಸವರಾಜ ಕನಿಕಿರಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಹೇಳ್ತೀನಿ ಸುನೀಲ್ ಅಡ್ಕೋ ಪೂಜಾರಿ ಬ್ಯಾಡಗಿರಿ ಪಕ್ಷಣ್ಣ ಮತ್ತು ಮಾಡುವ ಮಾತಾಡ್ತಾ ಅಂತ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಿ ಉಳಿದಂತೆ ನಮ್ಮ ಮಾಜಿ ಅದಕ್ಕೆ ಯತ್ನಾಳ್ ಅವ್ರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ನಿಮ್ ವಿರುದ್ಧ ಹೇಳಿದ್ದಾರೆ. ಲಪುಟ್ ನನ್ನ ಮಕ್ಕಳ ಬಗ್ಗೆ ನಾನು ಕೇಳ್ಬೇಡಿ ಅಂತ. ನಾನು ಹೇಳ್ತೀನಿ, ಬಹಳ ಒಳ್ಳೆ ಮಾತು ಹೇಳಿದ್ದೆ. ಇನ್ನು ಮುಂದೆ ಇದೇ ರೀತಿ ಅಗರ್ವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ. ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಉರಿಯಲ್ಲ. ನೀನು ಮುಖೋಡ ಹಾಕಿದೀಯ, ಗೋಮುಖ ವ್ಯಾಘ್ರ. ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯಾರ ಕೂಟ ಮಾಡಿದ್ದಿಲ್ಲ, ಟಿಪ್ಪು ಕಟ್ಟಿ ಹಿಡ್ಕೊಂಡು ಓಡಿದ್ದಿಲ್ಲ. ಈ ಸ್ವಯಂ ಘೋಷಿತ ಹಿಂದೂ ಉರಿ ಅಂತ ಹೇಳ್ಕೊಂತೀಯಲ್ಲ, ನಾಚಿಕೆ ಆಗುತ್ತೆ ನಿನಗೆ ಮಾನ ಮರೆದಿದ್ರೆ ನೀನು ಮುಂದೆ ಬಾಯಿ ಬಿಚ್ಚಿದೆ. ನಾವು ಹಳ್ಳಿಯಾಗಿರು, ನಾವು ನಾಟಿ, ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಲ್ಲ ಕೊಡ್ತೀನಿ. ಧನ್ಯವಾದ. ಹಣ ಮರಿತ ಅವನ ನಾವು ರಾಜ್ಯ ಜನರಿಗೆ ಗೊತ್ತಾಗುತ್ತೆ ಉಳಿದಂತ ಮಾಡಬೇಕು.